ಮಿತ್ರರಿಗೆ ಸ್ವಾಗತ. ಇವತ್ತು ನಮ್ಮ ಸರ್ವಜ್ಞರ ಕಾನ್ಸ್ಟಿಟ್ಯೂನ್ಸಿಲಿ HPR ಬಡಾವಣೆಯಲ್ಲಿ ಈ KPTCL ಜಾಗ ಇತ್ತು. ಅದರಿಂದ ಇವತ್ತು ಥೀಮ್ ಪಾರ್ಕ್ ಮಾಡಿದ್ವಿ. ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿಕ್ಕೆ ಇದನ್ನು ಮಾಡ್ಕೊಂಡಿದ್ವಿ. ನಮ್ಮ GBA ಮಂತ್ರಿಗಳು ಸ್ನೇಹಿತರಾದ ಕೃಷ್ಣ ಬೈರೇಗೌಡರು ಇವತ್ತು ಇದನ್ನು ಒಪ್ಪಿ ಒಂದು ಇನಾಗ್ರೇಟ್ ಮಾಡಿದ್ದಾರೆ. ಇದಕ್ಕೆ ನಾನು ನಿಜವಾಗಿ ನಮ್ಮ ಸಿದ್ದರಾಮಯ್ಯಜಿಯವರಿಗೆ, ಅಂದಿನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರಿಗೆ ಮತ್ತು ಎಲ್ಲರಿಗೂ, ನಮ್ಮ KPTCL ಅಧ್ಯಕ್ಷರು, ನಮ್ಮ AC ಎಲ್ಲ ಸೇರಿಬಿಟ್ಟು ನಮ್ಮ ಸ್ಥಳೀಯ ಎಲ್ಲ ಜನತೆ, ಕಾಂಗ್ರೆಸ್ ಲೀಡರ್ಗಳೆಲ್ಲ ಹೇಳ್ಬಿಟ್ಟು ಇಲ್ಲಿ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು KPTCL ವತಿಯಿಂದ ಇವತ್ತು ಜಯಕುಮಾರ್ ಅವರು ಬಂದಿದ್ದಾರೆ. ಅವರು MD ಅವರು ಇವತ್ತು ಇದಕ್ಕೆ ಹೋಗಿದ್ದಾರೆ, ರಜೆ ತಗೊಂಡು ಇವತ್ತು ಮಧ್ಯಾಹ್ನ ಬರ್ತಾರೆ. ಅವರು ಮೆಸೇಜ್ ಕಳಿಸಿದ್ದಾರೆ ಏನಂದರೆ ಈ ಥರ CSR ಫಂಡಿಂದ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಅದಕ್ಕೆ ಇವತ್ತು ಆದಷ್ಟು ಬೇಗನೆ ಉದ್ಘಾಟನೆ ಮಾಡಿಬಿಟ್ಟು ಸಾರ್ವಜನಿಕರ ಉಪಯೋಗಕ್ಕೆ ಕಳಿಸ್ಲಿಕ್ಕೆ ಇವತ್ತು ಕೃಷ್ಣ ಬೈರೇಗೌಡರಿಗೆ ನಾವು ಧನ್ಯವಾದ ಹೇಳ್ತೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪರವಾಗಿ ಎಲ್ಲ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ಅದಕ್ಕೆ ನಾವು ಅವ್ರನ್ನ ಕರೆಸಿ ಇನ್ನೂ ನಮ್ಮಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಆಗಬೇಕು. ನಮ್ಮ KPTCL ಜಯಕುಮಾರ್ ಅವರು ಬಂದಿದ್ದಾರೆ, ನಮ್ಮ ಕಮಿಷನರು ಸುನಿಲ್ ಅವರು ಬಂದಿದ್ದಾರೆ. ನಮ್ಮೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಂಬ ಮಾತನ್ನು ಹೇಳಿ ಅವ್ರನ್ನ ಏನಾದರೂ ಇದ್ರೆ ಕೇಳಿ. ಸರ್, ಈಗ ಫುಟ್ಪಾತ್ ತೆರವು ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ, ಅವರೇ ಮಂತ್ರಿಗಳು. ಸೊ ಅದರಲ್ಲಿ ಅವ್ರಿಗೆ ಮೇನ್ಲಿ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು ಸರ್, ನಿಮ್ಮ ಟ್ರಾನ್ಸ್ಫಾರ್ಮರ್ಗಳು ಕೂಡ ಫುಟ್ಪಾತ್ ಮೇಲೆ ಇದೆ. ನಾವು ಈಗಾಗಲೇ ನೀವು ಪತ್ರಿಕೆ ಓದ್ತಾ ಇಲ್ಲ ಅಂತ ನೋಡ್ತಿದ್ದೀವಿ ಸರ್. ಈಗ ನೋಡಿ, ಅವರು ಯಾವಾಗ ಶುರು ಮಾಡಿದ್ದೀವಿ ನಾವು ನಮ್ಮ ಅಧಿಕಾರಿಗಳಿಗೆ, ನಮ್ಮ ಬೆಸ್ಕಾಂ MDಗೆ ಎಲ್ಲ ಹೇಳ್ಬಿಟ್ಟು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಇವತ್ತು ಪೇಪರ್ಲಿ ಸಮೇತ ಅವರು ಎಲ್ಲ ಬಂದಿದೆ. ಸ್ವಲ್ಪ ಓದ್ಕೊಳ್ಳಿ ಸರ್. ಓದ್ಕೊಂಡಿದ್ದೀವಿ. ಎಷ್ಟು ನೀವು ಮಾಹಿತಿ ತಗೊಂಡಿದ್ದೀರಾ ಅಂತ ಕೇಳಿದ್ವಿ ಸರ್. ನೋಡಿ, ನಾವು ಫುಟ್ಪಾತ್ನಲ್ಲಿರೋ ಫುಟ್ಪಾತ್ನಲ್ಲಿರೋ ಮಾಹಿತಿಗಳು ಬೇಕಾದರೆ ನಮ್ಮ ಬೆಸ್ಕಾಂ MD ಅವರು ಇರ್ತಾರೆ, ಅವರು ಶಿವಶಂಕರ್ ಅವರು ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಎಲ್ಲ ಮಾಹಿತಿ ಕೊಡ್ತಾರೆ. ಎಲ್ಲೆಲ್ಲ ಇದೆ ಅದನ್ನು ತೆರವುಗೊಳಿಸಿ ಅಂತ ಹೇಳಿದ್ವಿ, ಮಾಡ್ತಾ ಇದ್ದಾರೆ. ಗೃಹ ಜೊತೆ ಪರಿಶೀಲನೆ ಎಲ್ಲಿವರೆಗೂ ಬಂತು? ಮಾಡ್ತಾ ಇದ್ದೀವಿ. ಅದು ಆದಷ್ಟು ಬೇಗನೆ ಮುಗಿಸಿ ಇನ್ನೊಂದು ತಿಂಗಳು ಆಗ್ಬೋದು ಅಂತ ಹೇಳ್ತಾ ಇದ್ದೀವಿ. ಅದು ನಾವು ಬರೀ ಇನ್ಫಾರ್ಮೇಷನ್ ತಗೊಳ್ತಾ ಇದ್ದೀವಿ ಅಷ್ಟೇ. ನಾವೇನು ಪರಿಷ್ಕರಣೆ ಮಾಡಲಿಕ್ಕೆ ಇನ್ನೇನು ತೀರ್ಮಾನ ಆಗಲಿಲ್ಲ. ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಏನು ವಿಚಾರ ಅಂದ್ಬಿಟ್ಟೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮಾಹಿತಿ ಆದಮೇಲೆ ಕ್ಯಾಬಿನೆಟ್ಗೆ ಹೋಗ್ತಾರೆ, ಕ್ಯಾಬಿನೆಟಲ್ಲಿ ಅದರ ವಿಚಾರ ಏನಾದ್ರು ಸಿಕ್ಕಿದೆಯಾ ಸರ್? ಅಂದರೆ ಬೇರೆ ರಾಜ್ಯದವರು ಕೂಡ ಗೃಹ ಜೊತೆಯನ್ನು ಫಲಾನುಭವಿಗಳಾಗಿರುವಂಥದ್ದು ಆ ಥರ ಅಂಶಗಳೇನಾದ್ರು ಸಿಕ್ಕಿದೆಯಾ? ಆ ಥರದ್ದೇನಿಲ್ಲ. ಆ ಥರದ್ದು ಸಿಕ್ಕಿದ್ರೆ ಬೇರೆ ಅದಂಗೆ ಗೃಹ ಜೊತೆಗೆ ಆಗ್ಲಿಕ್ಕೆ ಸಾಧ್ಯ? ಕಮರ್ಷಿಯಲ್ಗೆ ನೋಡಿ, ಇಲ್ಲಿ ಏನಾಗಿದೆ, ಕಮರ್ಷಿಯಲ್ಗೆ ತುಂಬ ಬಳಕೆ ಮಾಡ್ತಿದ್ದಾರೆ ಅಂತಾನೆ ನೀವು ಈ ಪರಿಷ್ಕರಣೆ ನಮ್ಮ ಇಲಾಖೆಯಲ್ಲಿ ಅದಾಗಲಿಕ್ಕೆ ಚಾನ್ಸ್ ಇಲ್ಲ. ನಮ್ಮದು ಏನು ಮಾಡ್ತೀವಿ ಅಂದರೆ, ಬೆಸ್ಕಾಮಲ್ಲಿ ಯಾರು ಗೃಹ ಉಪಯೋಗಕ್ಕೆ ಮಾಡಿದ್ದಾರೆ ಆ ಮೀಟರ್ಗಳಿಗೆ ಮಾತ್ರ ನಾವು ಇವತ್ತು ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಯಲ್ಲಿ ನೀವು ಪರಿಷ್ಕರಣೆ ಮಾಡ್ತಾ ಇದ್ದಾರೆ? ಪರಿಷ್ಕರಣೆ ಮಾಡಲಿಲ್ಲ, ನಾವು ಇನ್ಫಾರ್ಮೇಷನ್ ತಗೊಳ್ತಾ ಇದ್ದೀವಿ, ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ನಿರ್ಧಾರ ಮಾಡಿಲ್ಲ. ITPRS ಇರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಎಲ್ರಿಗೂ ಕೂಡ ಕೊಡ್ತಾ ಇದ್ದೀರಾ. ಯಾವುದೇ ಕಟ್ ಮಾಡುವಂಥದ್ದಿಲ್ಲ ಗೃಹ ಜ್ಯೋತಿಯಲ್ಲಿ. ಆ ಥರದ ನಿರ್ಣಯ ಏನಾದರೂ ಆಗುತ್ತಾ? APL ಇರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಅಥವಾ ITPRS ಇರ್ಬೋದು, ಅವ್ರಿಗೆ ಏನಾದರೂ ತೆಗೆಯುವಂಥದ್ದು ಆಗುತ್ತಾ ಅಂತ ಈಗಲೇ ನಾನು ನಿಮಗೆ ಹೇಳಿದ್ದೀನಿ. ಸರ್ಕಾರ ತೀರ್ಮಾನ ಮಾಡುತ್ತಾ? ಅಲ್ಲ, ನಿಮಗೆ ಈಗಾಗಲೇ ಹೇಳಿದೆ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಕಾಣ್ತದೆ. ನಾನೇನು ಹೇಳಿದೆ, ಮಾಹಿತಿಗೋಸ್ಕರವಾಗಿ ಇವತ್ತು ನಾವು ಮಾಹಿತಿ ತಿಳಿಸ್ತಾ ಇದ್ದೀವಿ. ನಂತರ ಮುಂದಿನ ತೀರ್ಮಾನ ಏನೇ ಆಗಬೇಕು ಸಮೇತ ಕ್ಯಾಬಿನೆಟ್ಲಿ ಆಗಬೇಕು. ಚೀಫ್ ಮಿನಿಸ್ಟರ್ ಅವರು ಮತ್ತು ಕ್ಯಾಬಿನೆಟ್ಲಿ ಆಗಬೇಕು. ಮಾಹಿತಿ ಪಡ್ಕೊಳ್ಳೋಂಥ ಉದ್ದೇಶ ಏನು ಸರ್? ಈಗಾಗಲೇ ಮಾಹಿತಿ ಎಲ್ಲ ಕೊಟ್ಟೆ ರಿಜಿಸ್ಟರ್ ಆಗಿದ್ರು, ಮತ್ತೆ ಅದನ್ನ ಪುನರ್ ಮಾಹಿತಿಯಿಂದ ಬಿಟ್ಟರೆ ಕೆಲವೊಂದು ಇದರಿಂದ ನಮಗೆ ದೂರು ಮಿಸ್ಯೂಸ್ ಆಗ್ತಾ ಇದೆ ಅಂದರೆ ದೂರು ಬಂದಿದ್ದು ದುರುಪಯೋಗ ಆಗ್ತಾ ಇದೆ. ಅದನ್ನು ನಾವು ವೆರಿಫೈ ಮಾಡಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿಯಲ್ಲಿ ಮತ್ತೆ ಇದು ಅನ್ನಭಾಗ್ಯದಲ್ಲಿ ಪರಿಷ್ಕರಣೆ ಆಗ್ತಾ ಇದೆ ಸರ್. ಹಾಗಾಗಿ ಗೃಹ ಜ್ಯೋತಿಯಲ್ಲಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಯಾಕೆಂದ್ರೆ ಕೊಡ್ತಾ ಇದ್ರು. ನೋಡಿ, ಗೃಹ ಜ್ಯೋತಿಯಲ್ಲಿ ನೀವು ಒಂದು ತಿಳ್ಕೋಬಹುದು. ಓಕೆ, ಗೃಹ ಜ್ಯೋತಿ ನಾವು ಮಾಡಿದ್ರೆ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ನಮ್ಮ ಕಂಪ್ಯೂಟ್ರಲ್ಲಿ ಎಲ್ಲ ದಾಖಲೆ ಇದೆ. ನಾವೇನು ಮಾಡಿದ್ದೀವಿ, 200 ಯೂನಿಟ್ ತನಕ ಇದು ಒಂದು ವರ್ಷದ್ದು 10 ತಿಂಗಳದ್ದು ಆವರೇಜ್ ತೆಗೆದುಬಿಟ್ಟು ಅದಕ್ಕೆ ಒಂದು 10% ಜಾಸ್ತಿ ಮಾಡಬೇಕು. ನಾವು ಈಗಾಗಲೇ ಅದು ಕೊಡ್ತಾ ಇದ್ದೀವಿ. ಅದರಲ್ಲಿ ಪ್ರತಿ ತಿಂಗಳು ಸಮೇತ ಅವ್ರಿಗೆ ಯಾವ ಯೂನಿಟ್ ನಾವು ಕೊಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚಿಗೆ ಆದರೆ ಆ ಡಿಫ್ರೆನ್ಸ್ ಕೊಡಬೇಕಾಗ್ತದೆ. 200 ಯೂನಿಟ್ಗಿಂತ ಹೆಚ್ಚಿಗೆ ಬಂದರೆ ಸಂಪೂರ್ಣ ಬಿಲ್ಲೇ ಕೊಡಬೇಕಾಗ್ತದೆ. ಆ ಥರ ವ್ಯವಸ್ಥೆ ಮಾಡಿದ್ವಿ. ಇದು ಯಾರೂ ಕಮರ್ಷಿಯಲ್ ಅವರು ಉಪಯೋಗಿಸಬಾರ್ದು. ಗೊತ್ತಾಯ್ತಲ್ಲ? ಪರಿಷ್ಕರಣೆ ಸರ್ಕಾರ ಹಂತದಲ್ಲಿ ಆಗುತ್ತೆ, ನಿಶ್ಚಯ ಆಗುತ್ತೆ, ನಿರ್ಧಾರ ಆಗುತ್ತೆ ಪರಿಷ್ಕರಣೆ. ನೋಡಿ, ಅದು ಇನ್ನೂ ಗೊತ್ತಿಲ್ಲ. ಮಾಹಿತಿ ಯಾಕೆ ಮಾಡ್ಕೊಳ್ತಾ ಇರೋದು? ನೀವು ಒಂದು ಕೆಲಸ ಮಾಡಿ, ನೀವೇ ನಿರ್ಧಾರ ನನ್ನನ್ನೇ ಕೇಳ್ತೀರಾ?
ಆಗಲ್ಲ ಸರ್. ಸರ್ ಈ ಸಮೀಕ್ಷೆಗೆ ಒಳಪಟ್ಟಿಲ್ಲ ಅಂದ್ರೆ ಗೃಹ ಜಾತಿ ಕಟ್ ಮಾಡ್ತೀರಾ? ಸಮೀಕ್ಷೆಗೆ ಒಳಪಟ್ಟಿಲ್ಲ ಅಂದ್ರೆ ಅಂತ ಅದು ನಾನು ನಿಮಗೆ ಹೇಳ್ದಲ್ಲ, ನಿಮಗೆ ಎಲ್ಲ ಒಳ್ಳೆ ಚೆನ್ನಾಗಿ ಬುದ್ಧಿವಂತರು ತಿಳ್ಕೊಂಡಿರ್ತಾರೆ. ನಾನು ಕೇಳ್ತಾ ಇದ್ದು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಲ್ಲ, ನಾನು ನಿರ್ಧಾರ ಮಾಡಲಿಕ್ಕೆ ಹೋದ್ರೆ ಕೃಷ್ಣ ಬೈರೇಗೌಡರು ನಿರ್ಧಾರ ಮಾಡಲಿಕ್ಕೆ. ನಾವೆಲ್ಲ ಕ್ಯಾಬಿನೆಟ್ ಇರ್ತೀವಿ, ಆ ಕ್ಯಾಬಿನೆಟಲ್ಲಿ ನಿರ್ಧಾರ ಆಗಿರೋದು, ಅಲ್ಲಿ ನಿರ್ಧಾರ ತಗೊಳ್ತೀವಿ. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.